ನಮ್ಮ ಸಪ್ತರ್ಷಿಗಳ ಸರಣಿಯಲ್ಲಿ ಜಮದಗ್ನಿ ಮಹರ್ಷಿಯ ಸಂಚಿಕೆಯನ್ನು ನೋಡ್ತಾ ಇದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಒಮ್ಮೆ ಹೈಹಯದ ರಾಜ ಕಾರ್ತ್ಯವೀರಾರ್ಜುನ ಜಮದಗ್ನಿ ಮಹರ್ಷಿ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಕಾಮಧೇನುವಿನ ಶಕ್ತಿಯನ್ನು ನೋಡ್ತಾನೆ. ಇದರಿಂದ ಮೋಹಗೊಂಡು ತನ್ನ ಮಂತ್ರಿ ಚಂದ್ರಗುಪ್ತನಿಗೆ ಹೇಗಾದರೂ ಮಾಡಿ ಕಾಮಧೇನುವನ್ನು ತನ್ನ ಆಸ್ಥಾನಕ್ಕೆ ಕರೆತರಬೇಕು ಅಂತ ಹೇಳ್ತಾನೆ. ಚಂದ್ರಗುಪ್ತ ಜಮದಗ್ನಿಯ ಬಳಿ ಬಂದು ಕೇಳಿದಾಗ ಜಮದಗ್ನಿ ಮಹರ್ಷಿ ನಿರಾಕರಿಸ್ತಾರೆ. ಚಂದ್ರಗುಪ್ತ ತನ್ನ ಸೇನೆಗೆ ಬಲವಂತದಿಂದ ಕಾಮಧೇನುವನ್ನು ಕರೆತರಲು ಹೇಳ್ತಾನೆ. ಆಗ ಜಮದಗ್ನಿ ಮಹರ್ಷಿ ತಡೆಯಲು ಹೋದಾಗ ಚಂದ್ರಗುಪ್ತನು ಮಾರಣಾಂತಿಕವಾಗಿ ಜಮದಗ್ನಿ ಮಹರ್ಷಿಯ ಮೇಲೆ ಹಲ್ಲೆ ಮಾಡ್ತಾನೆ. ಕಾಮಧೇನುವನ್ನು ಮಾಹಿಷ್ಮತಿಗೆ ಎಳೆದೊಯ್ತಾರೆ. ಬಹಳ ಹೊತ್ತಿನ ನಂತರ ರೇಣುಕೆ ರಕ್ತದ ಮಡುವಿನಲ್ಲಿ ಬಿದ್ದ ತನ್ನ ಪತಿಯನ್ನು ನೋಡಿ ದುಃಖದಿಂದ 21 ಬಾರಿ ತನ್ನ ಎದೆಯನ್ನು ಹೊಡೆದುಕೊಳ್ತಾಳೆ. ಆಗ ಪರಶುರಾಮರು 21 ಬಾರಿ ತಾನು ಈ ಭೂಮಿಯನ್ನು ಪರಿಭ್ರಮಿಸಿ ಎಲ್ಲ ಕ್ಷುದ್ರ ಕ್ಷತ್ರಿಯರನ್ನು ನಾಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಜಮದಗ್ನಿ ಮಹರ್ಷಿಯ ದೇಹಕ್ಕೆ ಇನ್ನೇನು ಅಗ್ನಿಸ್ಪರ್ಶ ಮಾಡಬೇಕು ಎಂದಾಗ ದೈತ್ಯ ಗುರು ಶುಕ್ಲಾಚಾರ್ಯರು ಬಂದು ತಮ್ಮ ಮೃತ್ಯು ಸಂಜೀವಿನಿ ವಿದ್ಯೆಯಿಂದ ಜಮದಗ್ನಿ ಮಹರ್ಷಿಗೆ ಜೀವ ಕೊಡ್ತಾರೆ. ನಂತರ ಪರಶುರಾಮರು ಮಾಹಿಷ್ಮತಿಗೆ ತೆರಳಿ ಕಾರ್ತ್ಯವೀರಾರ್ಜುನನನ್ನು ಯುದ್ಧದಲ್ಲಿ ಕೊಂದು ಕಾಮಧೇನುವನ್ನು ಮರಳಿ ಆಶ್ರಮಕ್ಕೆ ತರ್ತಾರೆ. ಆಗ ಜಮದಗ್ನಿ ಮಹರ್ಷಿ ಈ ಪಾಪಗಳಿಂದ ಮುಕ್ತಿ ಹೊಂದಲು ಮಹೇಂದ್ರಗಿರಿಗೆ ತೆರಳಿ ತಪಸ್ಸು ಮಾಡುವಂತ ಪರಶುರಾಮರಿಗೆ ಸೂಚಿಸ್ತಾರೆ. ಈ ಸಮಯದಲ್ಲಿ ಕಾರ್ತ್ಯವೀರಾರ್ಜುನನ ಮಗ ಶೂರಸೇನ ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಜಮದಗ್ನಿ ಮಹರ್ಷಿಯನ್ನು ಕೊಂದು ಅವರ ತಲೆಯನ್ನು ಕಡಿದು ಮಾಹಿಷ್ಮತಿಗೆ ತೆಗೆದುಕೊಂಡು ಹೋಗ್ತಾನೆ. ಪರಶುರಾಮರು ಜಮದಗ್ನಿಯ ಕಳೇಬರವನ್ನು ಅಗ್ನಿಸ್ಪರ್ಶ ಮಾಡಿ ತನ್ನ ತಂದೆಯಿಂದ ಬಂದ ಸಾರಂಗಧನಸ್ಸನ್ನು ಎತ್ತಿಕೊಂಡು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ಅಧರ್ಮಿ ಹಾಗೂ ಕ್ಷುದ್ರ ಕ್ಷತ್ರಿಯರನ್ನು ನಾಶ ಮಾಡ್ತಾರೆ.